ಗೊತ್ತಾ, ನನ್ನ ಮಕ್ಕಳನ್ನ ಇಟ್ಕೊಂಡು ನಾನು ಇಷ್ಟೊತ್ತು ರೆಕಾರ್ಡ್ ಬಟನ್ ಒತ್ತದೆ ಬ್ಲಾಗ್ ಮಾಡೋಣ. ಏನೋ ಗೊತ್ತಿಲ್ಲಪ್ಪ ನನ್ನ ಬ್ಲಾಗಿಂಗ್ ಎಲ್ಲ. ಏನು ಗೊತ್ತಾ, ಇವ್ನು ನಂದು ಟ್ರೈಪಾಡ್ ಇವನ ಹತ್ರ ಇತ್ತು, ಕೊಡು ಅಂತ ಕರೆದೆ, ಬಂದು ಕೊಟ್ಟ ಮೇಲೆ ಅಮ್ಮಿಕೊಂಡು ಮನೆಗೆ ಹೋಗ್ಬೇಕು. ಈಗ ನನ್ನ ಹಿಂಗೆ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಎಲ್ಲಿ ಕರ್ಕೋಯ್ತು ನನಗೆ ನೀನು ಹೇಳು. ಕ್ರಿಕೆಟ್ ಟರ್ಫು ಅಂತೆಲ್ಲ ಆಡಕ್ಕೆ ಕರಿಯೋದು ಆಯ್ತು, ಇವಾಗ ಹೇಳು. ನಾನು ಕ್ರಿಕೆಟ್ ಟರ್ಫು ಅಂತ ಕರಿತೀನಿ, ಇವನು ಎಲ್ಲಿ ಕರ್ಕೋಯ್ತು ಅಂತ ಕೇಳಿ. ನಾವು ಅಲ್ಲಿ ದೊಡ್ಡ ಕ್ರಿಕೆಟ್ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ಗೊತ್ತಾ? ಜಸ್ಟ್ 11:30 ಕಣ. 11:31. ಈ ನನ್ನ ಮಗನ ಟ್ರೈಪಾಡ್ ಕೊಡಕ್ಕೆ ಬಂದಿದ್ದೀನೋ 9:30 ಬಂದು ನನ್ನ ತಲೆ ಕೆಡಿಸಿ, ಡಿಸ್ಕಸ್ ಏನಿಲ್ಲ, ನನ್ನ ತಲೆ ಕೆಡಿಸಿ ಹೋಗೋಣ ಅಂತ ತಲೆ ಕೆಡಿಸಿ ಆಮೇಲೆ ನನ್ನ ಇಷ್ಟೊತ್ತಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಯ್ತಾನೆ ನನ್ನ ಮಗ. ಏನು ಮಾಡೋಕ್ಕಾಗತ್ತೆ. ಇವಾಗ ಇಬ್ಬರೇ ನಮ್ದು ಹೊಸ ಎಕ್ಸ್ಪಲ್ಸಲ್ಲಿ. ಈ ಹೆಲ್ಮೆಟ್ನ ನಾನು ಫಸ್ಟು ಲಾಂಗ್ ರೈಡಿಗೆ ಮಾತ್ರ ತಗೊಂಡಿದ್ದು. ಇವತ್ತು ಇದು ತಗೊಂಡು ಆಲ್ಮೋಸ್ಟ್ 2 months 2.5 months ಆಯಿತು. ಇವಾಗ ಫಸ್ಟು ಲಾಂಗ್ ರೈಡ್ ಹೋಗ್ತಾಯಿದ್ದೀನಿ. ಈ ಮಾನ್ಸೂನ್ ರೈಡೇ ಮಾಡಲ್ಲ ಅಂತಿದ್ದೆ. ಈ ನನ್ನ ಮಗನಿಂದ ಫಸ್ಟು ಮಾನ್ಸೂನ್ ರೈಡ್ ಆಫ್ 2026. ಈ ಥರ ಚಿಕ್ಕಮಂಗ್ಳೂರಿಗೆ ನಾನು ಮಳೆಗಾಲದಲ್ಲಿ ಹೋಗಿದ್ದು ಒಂದು 2 years ಬ್ಯಾಕ್. ಅದಾದಮೇಲೆ ಹೋಗೇ ಇಲ್ಲ. ಲಾಸ್ಟ್ ಇಯರ್ ಅಂತೂ ಹೋಗಿಲ್ಲ. ನಂದು ಫಸ್ಟ್ ಟೈಮ್ ವರ್ಜಿನ್ ಇವನು. ಈಗ ಹೊಸ ಹೈವೇಲಿದ್ದೀವಿ. ಗಾಡಿನೂ ವರ್ಜಿನ್, ನಾನು ವರ್ಜಿನ್. ಯಾಕೆ ಇದು ಲಾಂಗ್ ರೈಡ್ ಹೋಗಿಲ್ಲ, ನಾನು ಲಾಂಗ್ ರೈಡ್ ಹೋಗಿಲ್ಲ. ಸೊ ಬೈಕ್ ಇಲ್ಲಿಂದ ನಾನು ಓಡಿಸ್ತಾ ಇದ್ದೀನಿ. ಯಾಕಂದರೆ ಮಾಡ್ಕೊಂಡು ಹೋಗ್ಬೋದು. ನನ್ನ ಮಗನ ಹತ್ರ DL ಇಲ್ಲ. ನನ್ನ ಹತ್ರ DL ಇಲ್ಲ, ಗಾಡಿ ತೊಗೊಂಡಿದ್ದೀನಿ. ಬೆಂಗಳೂರು ಪೊಲೀಸ್ ಸೇಮಿ. ಸೊ ಇಲ್ಲಿಂದ ಇನ್ನೂ 4 hours 230 kilometers ಇದೆ ಗೈಸ್. ಹೋಗುವ. ಇನ್ನೇನು ಮೇನ್ ರೋಡ್ಗೆ ಒಂದು 18 kilometers ಇದೆ. ಇಲ್ಲಿ ಬಸ್ದು ಆಶೀರ್ವಾದ ತಗೊಳ್ಳೋಣ ಅಂತ ನಿಲ್ಸಿದ್ದೀವಿ. ಗಾಡಿ ಹೆಲ್ಮೆಟೇ ಬಿಚ್ಚಾಗ್ತದೆ. ಈ ಬಾಡಿ ನಮ್ಮದು ಏನೀಗ ಒಂದು ಹೆಲ್ಮೆಟ್ ಬಿಚ್ಚೋದು ಈ ನನ್ನ ಮಗಂಗೆ ನಾನು ಹೇಳ್ಕೊಡ್ಬೇಕು. ಸರ್ ಎಲ್ಲಿ ನಾಳೆ ಹೋಗಿ ಎಲ್ಲಿ ಏನು ಮಾಡ್ತೀವಿ, ಏನು ಸುತ್ತಾಡ್ತೀವಿ, ಏನಂದ್ರೆ ಏನೂ ಗೊತ್ತಿಲ್ಲ. ಮುಂದೆ ಮೈನ್ ರೋಡ್ಗೆ ಹೋದ್ಮೇಲೆ ಒಂದು ಟೀ ಅಂಗಡಿಯಲ್ಲಿ ನಿಂತ್ಕೊಂಡು ಪ್ಲ್ಯಾನ್ ಮಾಡಬೇಕೆಲ್ಲನೂ. ಈಗ ಆಶೀರ್ವಾದ ಸಿಕ್ಕಾಯ್ತು, ಮತ್ತೆ ಹೋಗುವ ಮೈನ್ ರೋಡ್ಗೆ. ಹೆಂಗೈತೆ ರೈಡು? ಓಕೆ, ಇಟ್ಸ್ ಗುಡ್. ಓಕೆನಾ? ಏನು ಇನ್ನೂ ಶುರುನೇ ಆಗಿಲ್ಲ. ಪಿಕ್ಚರ್ ತೋ ಬಿ ಮಾಕಿ ಮೇರೆ ದೋಸ್ತ್ ಅಂತಾರೆ ಮಾತ್ರ. ಗಾನ್ಸಲ್ಲಿ ಕಮ್ಮಿ ಇಲ್ಲ ಗೈಸ್ ನಿಮಗೆ. ಫ್ಯೂಚರ್ ಹೋಗೋಣ. ಫ್ಯೂಚರ್ ಡೈರೆಕ್ಟರ್ ಅಂತೆ. ಓಕೆ ಬೇಡವಾ? ಕಿವಿ ನೀಟಾಗೆ ಕೂತ್ಕೊಳ್ಳಲ್ಲ, ಇಯರ್ಪೋರ್ಟ್ ಹಾಕೊಳಕ್ಕೆ ಬರಲ್ಲ. ಯೋಚನೆ ಮಾಡ್ತೀನಿ. ಹಿಡ್ಕೊ. ಒಳ್ಳೆ ಕಾಫಿ ಅಲ್ಲ? ಒಳ್ಳೆ ಬ್ರೋ, ಆತ್ಮೀಯತೆ ಸ್ವಾದ ಅಲ್ಲ, ರೆಡ್ ಲೇಬಲ್ ಆತ್ಮೀಯತೆ. ಟೈಮ್ 1 ಗಂಟೆ ಆಗ್ತಾ ಬಂತು ಆಲ್ರೆಡಿ. ಎಲ್ಲಿದ್ದೀವಿ? ಅಲ್ಲೋ ಇದೀವಿ. ಮುಂದೆ ಇನ್ನೊಂದು 3 hour ತೋರಿಸ್ತಾರೆ. ಇಲ್ಲಿಂದ ಇನ್ನೂ 3 hour ಐತೆ. ಅದಕ್ಕೆ ಇವಾಗ ಡಿಸೈಡ್ ಮಾಡಿದ್ದೀವಿ 1 hour ಇಲ್ಲೇ ಸ್ಪೆಂಡ್ ಮಾಡೋಣ, ಆಮೇಲೆ ಹೋಗೋಣ ಅಂತ. 1 hour ನೆಮ್ಮದಿಯಾಗಿ ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ತೀವಿ. ಎಲ್ಲ ಗ್ಯಾಮ್ಲರ್ಸ್ಗೂ ಹೇಳ್ತಾ ಇದ್ದೀನಿ, ಇವತ್ತು ಇಂಡಿಯಾಗೆ ಹಾಕಿರೋರೆಲ್ಲ ರೂಮಲ್ಲಿ ಇರೋಣ ಅಂದರೆ ರೋಡಿಗೆ ಬರ್ಸಿದ್ರೆ ಎಲ್ಲರೂ. ಅಪ್ಪ ಇನ್ನೇನಿಲ್ಲ, ಒಂದು 2 hour ಐತೆ, 3 hour ಐತೆ ಚಿಕ್ಕಮಂಗ್ಳೂರಿಗೆ. ಅದಕ್ಕೆ ಆರಾಮಾಗಿ ಇಲ್ಲೇ ಚಿಲ್ ಮಾಡ್ತಿದ್ದೀವಿ. ಟೈಮ್ ಇನ್ನು 1 ಗಂಟೆ. ಆಗಲೇ ವ್ಲಾಗ್ ಮಾಡಿದ್ದೆ. ನಮ್ಮ ಹುಡುಗ ಅದ್ರಲ್ಲಿ ಸ್ವಲ್ಪ ಏನೋ ಒಳ್ಳೆ ಕೆಲಸ ಮಾಡ್ತಿದ್ದ. ಏನೋ ಯಾರಿವನು ಡ್ರೀಮ್ ಬಾಯ್. ಅವ್ನ ಸ್ಮೈಲ್ ನೋಡಿ, ಅವ್ನ ಕಾಫಿ ಕುಡಿಯೋ ಸ್ಟೈಲ್ ನೋಡಿ, ಕತ್ತೆ ಹುಚ್ಚ ಬರುತ್ತೆ ಹೇಳು. ಬೇಡ ಈ ಥರ. ಅದು ಟೈಮು 1:30 ಆಗ್ಬಿಟ್ಟೈತೆ. ಅದಕ್ಕೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿಂದ ಒಂದು ಸ್ಲೀಪರ್ ಬುಕ್ ಮಾಡ್ಕೊಂಡು ಚಿಕ್ಕಮಂಗ್ಳೂರು ಹೋಗ್ಬಿಡ್ತೀನಿ, ಅಲ್ಲಿ ಬಂದು ಪಿಕ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಓಡಿಸ್ತಾ ಇಲ್ಲಿಂದ ಗಾಡಿ? ಓಡಿಸ್ತ್ಯಾ? ಹೈವೇಲಿ ಓಡಿಸ್ ಅಭ್ಯಾಸ ಆಯ್ತಾ ಮರಿ? ಅಣ್ಣ ಸ್ವಲ್ಪ ಅಣ್ಣ, ಅಷ್ಟೊಂದು ನಿಮ್ಮಷ್ಟೆಲ್ಲ ಬರಲ್ಲ. ಅದು ಗೊತ್ತು, ಅದಕ್ಕೆ ನಾನೇ ಓಡಿಸ್ತಿರೋದು. ಆ್ಯಕ್ಚುಲಿ ನಮ್ಮದು ಕೈ ಸರಿ ಹೋದ್ಮೇಲೆ ಬೈಕಲ್ಲಿ ಇದೆ ಫಸ್ಟು ಲಾಂಗ್ ಡ್ರೈವ್. ನನ್ನ ಕೈ ಮುರಿದೋದಾಗಿಂದನು ಚಳಿ ಕಿತ್ತಿ ಹೊಡಿತಾ ಇದೆ. ಇವಾಗ ಹೋಗಿ ನಾನು ಹಿಂದೆ ಕೂತ್ಕೋತೀನಿ, ಮಲ್ಕೋತೀನಿ ಸ್ವಲ್ಪ ಹೊತ್ತು. ಇವ್ನು ಓಡಿಸ್ತಾನೆ.
ಇವನು ಕೊಡಕ್ಕೆ ಒಂದೇ ಭಯ, ಓಡಿಸ್ತಾನೆ ಮಲ್ಕೊಬಿಡ್ತಾನೆ, ಅದೇ ಭಯ ಕೊಡೋಕ್ಕೆ. ಸ್ಟಾಪ್ ನಂಬರ್ 2 ಎಲ್ಲೂ ಇಲ್ಲ. ಅಲ್ಲಿಂದ ಅಂಗಡಿಗೆ ಸರಿ ಮುಂದೋಗಿ ಸ್ಟಾಪ್ ಹಾಕೋಣ ಅಂತ ಮೂವ್ ಮಾಡಿದ್ವಿ. ಇಲ್ಲಿ ನೋಡಿದ್ರೆ 1:15 ಗೋಬಿ ಕಬಾಬು ಸಿಗ್ತಾಯಿದೆ ಗಾಯ್ಸ್. ಇದಕ್ಕಿಂತ ಇನ್ನೇನು ಬೇಕು ಸ್ವರ್ಗ ಈ ಚಳಿ. ಅದಕ್ಕೆ ಗೋಬಿ ಕಬಾಬ್ ಹೇಳಿದ್ದೀವಿ. ಇವ್ರು ನೋಡಿ ಕುಡ್ಕ ಬಟಾಣಿ ತಿಂದವನೆ, 2 ಕ್ವಾರ್ಟರ್ ಹಾಕ್ಬಿಟ್ಟು ಬಂದು ಹೋಗಿ. ವಾಟರ್ಗೆ ಎಷ್ಟು ಎಣ್ಣೆ ಅಂತ ಗೊತ್ತಿಲ್ಲ. ನಾನು ಕುಡಿಬೇಕಾದ್ರೆ ಇವನು ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸಲ್ಲಿದ್ದ. ನನ್ನ ಮಗ ನನ್ನ ಹತ್ರನೇ ಮಾತಾಡ್ತಾನೆ. ಕಬಾಬು ಗೋಬಿ ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ಸಿಗುವ ಇಲ್ಲಿ ನೋಡಿ, ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚಳಿ ಒಂಚೂರು ಜಾಸ್ತಿನೇ ಐತೆ. ಆಲ್ರೆಡಿ ನನಗೆ ಇದ್ರ ಬಗ್ಗೆ ಅನುಭವ ಇತ್ತು. ಫಸ್ಟ್ ಟೈಮ್ ಹೋದಾಗ ಹಾಕೊಳ್ಳೋಕೆ ಇನ್ಯಾವುದೂ ಇರಲಿಲ್ಲ, ಇದೊಂದೇ ಪುಲ್ ಓವರ್ ಇದ್ದಿದ್ದು. ಸರಿ ಅದನ್ನೇ ಹಾಕೊಂಡು ಈಗ ಒಂದು ಜಾಕೆಟ್ ಇತ್ತು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಹಿಂದೆ ಕೊಡ್ತೀನಿ, ಬ್ಯಾಗ್ ಕಿತ್ತು ಹಾಕೋತೀನಿ. ಅವನ್ನೆಲ್ಲ ಸೆಡ್ಕೊಂಡು ಹೋಯ್ತಾನೆ. ಕಿತ್ಕೊಂಡ್ಬರುತ್ತೆ ಆಮೇಲೆ. ಹಂಗೂ ಚಳಿ ಜಾಸ್ತಿ ಆಯ್ತಾ, ನಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ, 200 ರೂಪಾಯಿ ಹಾಕ್ಸ್ಕೊತೀನಿ, ಬಸ್ ಹತ್ತೀನಿ, ಗಾಡಿ ಏನೋ ಮಾಡ್ಕೊಬ ಅಂತ ಬಿಟ್ಬಿಟ್ಟು ಬರ್ತೀನಿ ಅಷ್ಟೇ. ಸಾರ್ ಅನ್ಕೊಂಡು ಕಬಾಬ್ ಹೇಳಿದ್ದೀವಿ, ಕಬಾಬು ಗೋಬಿ ಬರಲಿ ತಿನ್ನೋಣ. ನೀರಾರು ತೊಗೊಂಡು ಬಿಸಿ ಬಿಸಿ ಕಬಾಬ್ ಆ್ಯಂಡ್ ಗೋಬಿ. ಇದೊಂಚೂರು ಸಪ್ಪೆ, ಅದೊಂಚೂರು ರಬ್ಬರಲ್ಲಿ ಮಾಡಿಬಿಟ್ಟವ್ರು ಅಷ್ಟೇ, ಬೇರೇನಿಲ್ಲ. 1:15 ಓಕೆ ಬಿಸಿ ಬಿಸಿ ಈ ಚಳಿಗೆ ಸಿಗುವ. ಗೋಬಿ ಕ್ರಿಸ್ಪಿಲ್ ಅಂತ ಬಟಾಣಿ ಹಾಕೊಂಡು ತಿಂತ ಏನೋ ಯಾರು ಟ್ರೈ ಮಾಡ್ತಾ ಇರ್ಬೇಕಪ್ಪ. ಅವ್ನಿಗೆ ಇನ್ನೂ ಇಂಡಿಯಾ ಸೋತಿರೋದು ಅರ್ಗಿಸ್ಕೊಳಕ್ಕಾಯ್ತಿಲ್ಲ, ಅದಕ್ಕಿನ್ನ ರೀಪ್ಲೈ ನೋಡ್ತೀನಿ. ನಾನೇ ನನ್ನ ಮಗಂದ್ರೆ ಇದು ನನ್ನ ಹತ್ರ ಕಿತ್ಕೊಳ್ಳೋಕೆ ಒದ್ದಾಡ್ತೈತೆ ಅವಾಗಿಂದ. ಕಬಾಬ್ ತಿಂದಾದ್ಮೇಲೆ ಅಲ್ಲೇ ಒಂದು 5 ನಿಮಿಷ ಮಲಗಿದ್ದೀವಿ ಹಂಗೆ. ಅವನಲ್ಲಿ ಇಲ್ಲಿ ಒಂದು ಕರೀಗೆ ಬರ್ತೈತೆ ನೋಡಿ, ಇವಾಗ ಕಾಣಿಸ್ತಾ ಕಣ. ಹಂಗೆ ಸುಮ್ಮನೆ ಇಲ್ಲೇ ಚೆನ್ನಾಗಿದೆ ಎಷ್ಟು ಜಗ್ಲಿ. ಅಂದ್ಕೊಂಡಿದ್ಕಿಂತ ಒಂಚೂರು ಚಳಿ ಜಾಸ್ತಿ ಇತ್ತು. ಅವ್ನು ಜಾಕೆಟ್ ಎಲ್ಲ ನಾನು ಹಾಕೋಬಿಟ್ಟಿದ್ದೀನಿ ಗೈಸ್, ನನಗೂ ಚಳಿ ಜಾಸ್ತಿ ಆಗೋಯ್ತು. ಇವನು ಚಳಿ ಎಷ್ಟಾದರೂ ತಡಿತೀನಿ, ಶೆಕೆ ಆದರೆ ತಡೆಯಲ್ಲ ಅಂತ, ಅದಕ್ಕೆ ಸ್ವಲ್ಪ ತಡಿಬೋದು. ಇಲ್ಲೇ ನೆಮ್ಮದಿಯಾಗಿ ಗಿಟ್ರೆಲ್ಲ ಐತೆ, ಮಲಗ್ಬಿಡೋಣ ಅನಿಸ್ತೈತೆ. ಏನಂತ ಮಾಡ್ಬೋದು. 100 ರೂಪಾಯಿ ಕೊಟ್ಬಿಟ್ಟು ಮಲಗ್ಬಿಡ್ಬೋದು ಹಣ ಬೆಳಗ್ಗೆ. ಅವರ್ 10 ರೂಪಾಯಿ ತೊಗೊಳ್ಳಿ. ಅವರ್ಗೆ 10 ರೂಪಾಯಿ ಅಂದರೆ ಒಂದು 2 ಅವರ್ ಮಲಗ್ಬೋದು ಅಷ್ಟೇ. ಆಮೇಲೆ ಹೊರಡಲೇಬೇಕು, ಯಾಕಂದರೆ ಚಿಕ್ಕಮಂಗ್ಳೂರು ರೀಚ್ ಆಗಿ ಮತ್ತೆ ಅಲ್ಲೆಲ್ಲ ಸುತ್ತಾಡಿ ವಾಪಸ್ ಬರೋಷ್ಟಲ್ಲಿ ಟೈಮ್ ಆಗುತ್ತಿದೆ. ನೋಡೋಣ ನಮ್ಮದು ಫಸ್ಟ್ ಜರ್ನಿ ಲಾಗು ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಹೌದು, ಮಲ್ಕೋಬೇಕು ಅಂದರೆ ಹಿಂದೆ ಮಲ್ಕೊಳ್ಳೋಕೆ ಹೇಳ್ತೀನಿ, ನಾನು ಓಡಿಸ್ತೀನಿ. ಮಲಗ್ಬಿಟ್ಟು ಹಂಸ್ ಬಂದ್ರೆ 6 ಬಿಡ್ಲಿ ಹಣೆ ಬುಡ್ಡೆ ಎಲ್ಲ ಚಚ್ಕೊಂಡ್ಬಿಟ್ಟು ಮಲ್ಕೊ. ಇಲ್ಲ, ನಾನು ನೋಡಿಸ್ಕೊಂಡು ಕರ್ಕೊಯ್ತೀನಿ ಗೈಸ್. ಇವಾಗ ಓಡಿಸ್ಬೇಕಾ? ಓಡಿಸ್ತಾನಂತೆ ಇವ್ನು. ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ನನಗೆ ನಂಬಿಕೆ ಇಲ್ಲ ಇವನ ಮೇಲೆ, ಅದಕ್ಕೆ ನಾನೇ ಓಡಿಸ್ತೀನಿ. ಬೆಳಗ್ಗೆ ಒಂದು 5 ಗಂಟೆ ಅಂದರೆ ನಿಂಗೆ ಕಂಡಿಡಿತ್ತು. ಇವಾಗ ನಾನು ಮಲಗದೇ ನಂಬಿಕೆನೇ ಇಲ್ಲ. 5 ಗಂಟೆ ತನಕ ಒಂದು 5 ರೌಂಡ್ ಆಗಿರುತ್ತೆ. ಏನೋ ಸರಿ ಗೈಸ್, ಒಂದು 10 ನಿಮಿಷ. ಏನೋ ಉದುರ್ಕೋತು. ನಂದೇ ಫೋನು, ಇನ್ನೊಂದು ಫೋನ್ ಬಿತ್ತು. ಓಕೆ ಸಿಗೋ. ಗೆದ್ದು ಬಿಟ್ಟಿದ್ದಾರೆ. ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಎಲ್ಗೋಣ ಐಡಿಯಾ ಪ್ಲ್ಯಾನೇ ಇಲ್ಲ ಗೈಸ್. ಎಲ್ಲಿ ಹೋಗೋದು, ಏನು ಮಾಡೋದು ಏನೋ ಗೊತ್ತಿಲ್ಲ. ಫಸ್ಟು ಒಂದು ಝೂ ಐತೆ, ಅಲ್ಲಿ ಕಿವಿ ಬರ್ಡ್ ಇದೆ ಅಂತೆ, ಅದು ನೋಡ್ಕೊಂಡು ಬಂದ್ಬೋಣ. ಅದು ಸಿಗೋದು ಬರೀ ನ್ಯೂಜಿಲೆಂಡಲ್ಲೇ. ನಮ್ಮ ಮೈಸೂರಿಗೆ ಬಾ, ಮೂಗ್ ಬರ್ಡ್ ಅಂತ ಒಂದೈತೆ, ಅದು ನಮ್ಮೂರಲ್ಲಿ ಮಾತ್ರ ಸಿಗೋದು. ಅದು ಮೂಗಲ್ಲೇ ಎಲ್ಲ ಮಾಡುತ್ತೆ, ಮೂಗ್ ಜೊತೆ ನೋಡು. ಕಿವಿ ಬರ್ಡ್ ನೋಡೋಕ್ಕೆ ನಾವು ನ್ಯೂಜಿಲೆಂಡ್ಗೆ ಹೋಗ್ಬೇಕು. ಮೂಗ್ ಬರ್ಡ್ ನೋಡೋಕೆ ಮೈಸೂರಿಗೆ ಬಾ ಸಾಕು. ನೋಡಿ ಗೈಸ್, ಮೈಸೂರಲ್ಲಿ ಇರೋರು ಕಮೆಂಟ್ ಮಾಡಿ, ಮೂಗ್ ಬರ್ಡ್ ಅನ್ನೋದು ಮೈಸೂರಲ್ಲಿ ಐತೆ ತಾನೆ? ಮೈಸೂರು ಝೂಲ್ ಐತೋ, ಸಾಕ್ತವ್ರೆ ಗೈಸ್. ಮೊದಲು ಅಂದ್ರೆ ಏನು ತುಂಬ ವರ್ಷದ ಮುಂಚೆ ಎಲ್ಲ, 1 ವರ್ಷದ ಮುಂಚೆ ಎಲ್ಲ 2 ದಿನ ಕಂಟಿನ್ಯೂಸ್ ನಿದ್ದೆ ತಡೀತಿದ್ದೆ. ವಯಸ್ಸಾಗೋಯ್ತು ಅನಿಸುತ್ತೆ. ಬಡ್ಡಿ ಮಗೊಂದು ಒಂದಿನ ನಿದ್ದೆ ತಡಿಯೋಕ್ಕಾಯ್ತಲ್ಲ ನನ್ನ ಕೈಲಿ. ನಿದ್ದೆ ಅನ್ನು ಬರ್ತಾಯಿಲ್ಲ, ಬಟ್ ಚಳಿ ಸಿಕ್ಕಾಬಟ್ಟೆ ಹಾಕಿದ್ದೆ. ಅಣ್ಣ ಇದ್ದ ಎಳ್ದ್ಬಿಟ್ಟು ಕರೆಂಟ್ ಹೊಡೆದು. ಓಕೆ ಗೈಸ್, ಹೊರಡೋಣ. ಹಿಂಗೆ ಮಲಗಿದ್ರೆ ಸೋಂಬೇರಿ ಹೋಗ್ತೀವಿ.
ಹೊರಡೋಣ. ಹಾಸನ್ಗಿನೊಂದು 70 ಕಿಲೋಮೀಟ್ರ್ ಇದೆ. ಇಷ್ಟೊತ್ತು ಮಳೆ ಬರ್ತಾ ಹನಿ ಇಡ್ತಾ ಇದೆ. ಮಾನ್ಸೂನ್ ರೈಡ್ ಅಂತ ಇವಾಗ ಸ್ಟಾರ್ಟ್ ಆಗ್ತಿದೆ. ಇಷ್ಟೊತ್ತು ಏನೋ ವಿಂಟರ್ ರೈಡ್ ಆಗಿತ್ತು, ಈಗ ಮಾನ್ಸೂನ್ ರೈಡ್ ಸ್ಟಾರ್ಟ್ ಆಗ್ತಿದ್ದಿಲ್ಲಿ. ಕಿವಿಲಿ ರವಿಚಂದ್ರನ್ ನಾಡು ಪ್ರೀತಿ ಮಾಡಬಾರದು ಅಂತ ಓಡ್ತೈತೆ. ಸೊ ಇಲ್ಲಿಂದ ನಾನು ಓಡಿಸ್ತೀನಿ ಒಂದು 5 ಮಿನಿಟ್ಸ್ ಎಷ್ಟು, ಮತ್ತೆ ಇನ್ನು ಮಿನಿಟ್ಸಲ್ಲಿ 40 ಕಿಲೋಮೀಟರ್ ಬಂದು 70 ಕಿಲೋಮೀಟರ್ ಬಂದು. ಈಗ ನಮ್ಮ ಹುಡುಗಂಗೆ ಎಲ್ಲರೂ ದಯವಿಟ್ಟು ಒಂದು ಪ್ರಶಸ್ತಿ ಅರೇಂಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಮನೆ 2 ಗಂಟೆಗೆ ಬಿಟ್ವಿ. ಹಾಂ, 2 ಗಂಟೆಗೆ ಬಿಟ್ವಿ. 100 ಕಿಲೋಮೀಟ್ರ್ ನೀನು ಓಡಿಸು ಅಂದೆ. 80 ಕಿಲೋಮೀಟ್ರ್ ಓಡಿಸೀನಿ. ಅದು ಇವಾಗ 2 ಗಂಟೆಗೆ ಬಿಟ್ಟು. ಇವಾಗ ಎಷ್ಟು ಟೈಮ್ ಮಾಡು? ಓಕೆ, 50 ನಿಮಿಷ. ಒಂದು 5 ಮಿನಿಟ್ಸ್ ಇಲ್ಲಿ ಬ್ರೇಕ್ ತಗೊಂಡು ಹೊರಡದೆ. ಇನ್ನು ಕ್ರೇಜಿ ರೈಡ್. ಚಳಿ ಒಂದು ಅದೊಂದು ಚೂರು ಹೆಂಗಾನ ಒಂಚೂರು ಡೌನ್ ಮಾಡಿಕೊಂಡ್ರೆ ಸಕ್ಕದಾಗಿರುತ್ತೆ. ಒಳ್ಳೆ ಬಿಸಿ ಬಿಸಿ ಆಮ್ಲೆಟ್ ತಿಂದಾಯಿತು, ಒಂದು ಕಾಫಿ ಆಯಿತು. ಇಲ್ಲೊಂದು ಬ್ಯಾಚ್ ಒಳ್ಳೆ ಕ್ವಾಟ್ಲೆ ಮಾಡ್ತವ್ರೆ, ಹೆವಿ ಫನ್ ಮಾಡ್ತವ್ರೆ. ಈಗ ಟೈಮ್ ಬಂದು 4 ಗಂಟೆ, ಇನ್ನು 1 ಅವರ್ ಐತಿ ಇಲ್ಲಿಂದ. ನೋಡೋಣ, ಮಳೆಯಲ್ಲಿ ಸ್ವಲ್ಪ ನೆಂದ್ಬಿಟ್ಟು 4 ಗಂಟೆ ಚಳಿ ಐತೈತಿ. ಇವಾಗ ಗಾಡೀಲಿ ಇದ್ದಾಗ ಅಡ್ಜಸ್ಟ್ ಆಗ್ಬಿಟ್ಟಿದ್ದು ಬಾಡಿ, ಇವಾಗ ಚಳಿ ಐತೈತೆ. ನೈಸ್ ಟ್ರಾನ್ಸಿಷನ್ ಬ್ರೇಕ್ಗೆ ಅಂತ ಒಂದು ಕಡೆ ಮತ್ತೆ ಬ್ರೇಕ್ ತೊಗೊಂಡಿದ್ದೀವಿ. ಸೊ ಟೈಮ್ ಬಂದು 5:30 ಕರೆಕ್ಟಾಗಿ. ಬೆಳಕು ಕರೀತೈತೆ, ಮಳೆನೂ ಬರ್ತೈತೆ. ನಾನೇ ನನ್ನ ಮಗಂಗೆ ಹೇಳಿದ್ದೀನಿ, ಇವನು ನಾಳೆ ಹೋಗ್ಬೇಕಂತೆ. ನಾನು ಅದಕ್ಕೆ ಹೇಳ್ತಾಯಿದ್ದೀನಿ, ಒಂದು ಬಸ್ ಹತ್ತಿಸ್ತೀನಿ ಇಲ್ಲ ಗಾಡಿ ಹತ್ಕೋಗು. ನಾನು ಒಂದಿನ ರೂಮ್ ಮಾಡ್ಕೊಂಡು ಇದ್ಬಿಟ್ಟು ನಾಳೆ ಇನ್ನೊಂದು ಪ್ಲೇಸ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದೀನಿ. ಇವನು ಅದಕ್ಕೆ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳೋನೆ. ಬಸ್ ಹತ್ಕೊ ಹೋಗ್ತಾನೆ. ನಾನು ಶಿಸ್ತಾಗಿ ನಾನು ಇನ್ನೊಂದು ದಿನ ಇದ್ದು ಆರಾಮಾಗಿ ಇನ್ನೊಂದೆರಡು ಪ್ಲೇಸ್ ನೋಡ್ಕೊಂಡು ಹೋಗ್ತೀನಿ. ಆಗಲ್ಲ, ಮಳೆ ಅರ್ಧ ಇಲ್ಲೆಲ್ಲ ಇನ್ನೂ ಫುಲ್ಲು ನೆಂದಿಲ್ಲ, ಒಂದಿಷ್ಟು ನೆಂದಿದ್ದೀನಿ ಅಷ್ಟೇ. ಚಳಿ ನಡುಗಿಸ್ತೈತೆ ಅಪ್ಪ. ಈ ಒಂದು ಕೈ ಕೆಲಸ ಕಾಯಕವೇ ಅಂತೆ. ಅದಕ್ಕೆ ಇವಾಗ ಟೀ ಕುಡ್ದಿದ್ದೀವಿ. ಒಂದು ಸ್ವಲ್ಪ ಅಟ್ಲೀಸ್ಟ್ ಬೆಳಕರಿಲಿ ಟ್ರಾನ್ಸಿಷನ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಯಾಕಂದರೆ ಒಂದು ನೈಟ್ ಫುಲ್ಲು ನಿದ್ದೆ ಇಲ್ಲ. ಸುಮ್ಮನೆ ಟ್ರಾನ್ಸಿಷನ್ ಆಗೋ ಟೈಮಲ್ಲಿ ಟ್ರಾವೆಲ್ ಮಾಡಬಾರ್ದು ನಿದ್ದೆ ಇಲ್ಲ ಅಂದರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನೋಡೋಣ, ಚಳಿ ನಡುಗಿಸ್ತೈತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನಂತೂ 4 ಕಾಫಿ ಕುಡಿದೆ. ಫೈನಲಿ ನಮ್ಮ ಕ್ರಿಯಾನು ಇರ್ತಾನೆ. ನಾನು ಶುಕ್ರವಾರ ಇರೋದು. ಮಗನಿಗೆ ವಾರಗಳು ಯಾವುದು, ಡೇಟ್ ಯಾವುದು ಏನೂ ಗೊತ್ತಾಗಲ್ಲ. ಸೊ ಇವತ್ತು ದಿನ ಹಾಲಿಡೇ ಅದಕ್ಕೆ ಅದು ನಿಜ. ಅದು ನಾನು ಏನಕ್ಕೆ ಅಂದರೆ ಮೊನ್ನೆ ಸೋಮವಾರ ನಾನ್ ವೆಜ್ ತಿಂದಿರಲಿಲ್ಲ, ಇನ್ನೇನೆ ಮಂಗಳವಾರ ತಿನ್ನಬೇಕಿತ್ತಲ್ಲ ಅಂತ ಇದು ಮಾಡಿದೆ. ಸೊ ಇವಾಗ ಫಿಕ್ಸ್ ಆಯಿತು. ಇವತ್ತು ಫುಲ್ಲು ನೆಂದರೂ ಪರವಾಗಿಲ್ಲ, ಒಳ್ಳೊಳ್ಳೆ ಪ್ಲೇಸಸ್ ಕವರ್ ಮಾಡ್ತೀವಿ. ಇವತ್ತು ನೈಟ್ ಫುಲ್ಲು ಸ್ಟೇ ಆಗಿ ನಾಳೆ ಬೇರೆ ಕಡೆ, ನಾಳೆ ಹೋಗೋ ಜಾಗ ಸರ್ಪ್ರೈಸ್. ವೆಯ್ಟ್ ಮಾಡಿ, ಟ್ರಾನ್ಸಿಷನ್ ಆಗ್ತಾ ಇದೆ. ಚಳಿ ಮಾತ್ರ ಕಿತ್ತು ಹೊಡಿತಾ ಇರ್ತದೆ ಗಾಳಿ ಮಾತ್ರ. ಇಲ್ಲಿ 3 ದಿವಸದಿಂದ ಕರೆಂಟ್ ಇಲ್ಲ ನಮಗೆ. ನಮ್ಮ ಮನೇಲೆಲ್ಲ ಒಂದು ಅರ್ಧ ಗಂಟೆ 3/4 ಗಂಟೆ ಕರೆಂಟ್ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ. ವಾವ್, ಕ್ರೇಜಿ ಟ್ರಾನ್ಸಿಷನ್. ನಮ್ಮ ಮನೆಯಲ್ಲ 3 ದಿನ 1 ಅವರ್ 2 ಅವರ್ ಕರೆಂಟ್ ಇಲ್ಲ ಅಂತಲೇ ಇರೋಕ್ಕಾಗಲ್ಲ. 3 ದಿನ ಕರೆಂಟ್ ಇಲ್ಲದೆ ಅವರು ಇಲ್ಲೆಲ್ಲ. ನೋಡಿ ಹೆಂಗೆ ಹೋಯ್ತವ್ರೆ. ಸಿಕ್ಕಾಪಟ್ಟೆ ಚಳಿ ನೋಡಿ. ಫಸ್ಟ್ ಕಸ್ಟಮರ್ ನಾನು ಈ ಅಂಗಡಿಗೆ ತೆಗಿಯೋಕ್ಕಿಂತ ಮುಂಚೆನೇ ನಾವು ಬಂದು ಫಿಟ್ ಮಾಡ್ತಿದ್ದೀವಿ. ಮಲ್ಕೊಳ್ಳೋಣ ಇಲ್ಲಿ ಅಂತ ಬಂದೆ, ಅಷ್ಟರಲ್ಲಿ ಓನರ್ ಬಂದ್ಬಿಟ್ಟು ಸರಿ ಓಕೆ ಅಂತ ಇವಾಗ ಇದು ಮಾಡೋಣ.